ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಡಿಸೆಂಬರ್ 29ರಂದು ಶತಚಂಡಿಕ ಯಾಗ ನಡೆಯಲಿದ್ದು ಬುಧವಾರ ಸಂಜೆ ಕೋಟೆಕಾರ್ ಬೇರಿಯ ಗಣೇಶ ಮಂದಿರದಿಂದ ದೇವಿಪುರ ಕ್ಷೇತ್ರಕ್ಕೆ ಬೃಹತ್ ಹಸಿರು ಹೊರೆ ಕಾಣಿಕೆ ಶೋಭಾಯಾತ್ರೆ ನಡೆಯಿತು. ಸೋಮೇಶ್ವರ ಶ್ರೀ ಸೋಮನಾಥ ಕ್ಷೇತ್ರದ ಪ್ರಧಾನ ಅರ್ಚಕ ಸೂರ್ಯನಾರಾಯಣ ಹೊಳ್ಳ ಅವರು ಹಸಿರುವನೆ ಹೊರೆಕಾಣಿಕೆ ಶೋಭಾಯಾತ್ರೆಗೆ ಚಾಲನೆಯನ್ನ ನೀಡಿದ್ರು. ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಪ್ರಧಾನ ಅರ್ಚಕ ವೇದಮೂರ್ತಿ ಗಣೇಶ್ ಭಟ್ಟ ಪಂಚಾಲ, ಕೊಲ್ಯ ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಧರ್ಮದರ್ಶಿ ಭಾಸ್ಕರ್ ಐತಾಲ್, ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ವಕೀಲ ರವೀಂದ್ರನಾಥ ರೈ, ತಲಪಾಡಿ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಮೋಹನ್ ದಾಸ್ ರೈ ಸಾಂತ್ಯಗುತ್ತು, ಮಾಜಿ ಅಧ್ಯಕ್ಷ ರಾಮ್ ಮನೋಹರ ರೈ, ಶತಚಂಡಿಕ ಯಾಗ ಸಮಿತಿ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರ್ಗುತ್ತು, ಕೊಂಡಾನ ಶ್ರೀ ಪಿಲಿಚಾಮುಂಡಿ ಬಂಟ ಮುಂಡತಾಯ ದೈವಸ್ಥಾನದ ಗುರಿಕಾರ ಮುತ್ತನ್ನ ಶೆಟ್ಟಿ, ಕೆಳಗಿನ ಕೋಟೆಕಾರ್ಗುತ್ತು, ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಸರ ರವಿ ಕಾರ್ನವರ್, ಕೋಟೆಕಾರ್ನಲ್ಲಿ ಸ್ಥಳ ಶ್ರೀ ಕಾಳಿಕಾಂಬಾ ದೇವಸ್ಥಾನದ ಅಧ್ಯಕ್ಷ ಸುಂದರ್ ಆಚಾರ್ಯ, ಕೋಟೆಕಾರ್ ಬೇರಿಯ ಸಾರ್ವಜನಿಕ ಗಣೇಶೋತ್ಸವದ ಸಮಿತಿಯ ಅಧ್ಯಕ್ಷ ರಘು ಉಚ್ಚಿಲಿ ಇದ್ರು. ಇನ್ನು ಶತಚಂಡಿಕ ಯಾಗ ಸಮಿತಿ ಪ್ರಧಾನ ಕಾರ್ಯದರ್ಶಿ ಗೋಪಾಲಕೃಷ್ಣ ಮೇಲಾಂಟ ನಿರೂಪಿಸಿದ್ರು. ದುರ್ಗಾ ಪರಮೇಶ್ವರಿ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ನಾರಾಯಣ ಕಜೆ ವಂದಿಸಿದ್ರು. ಇನ್ನು ದೇವಿಪುರ ಕ್ಷೇತ್ರದ ಆಡಳಿತ ವರ್ಗ, ಅರ್ಚಕ ವರ್ಗ ಮತ್ತು ಅಸಂಖ್ಯಾತ ಭಕ್ತರ ಭಕ್ತಿ ಶ್ರಮದಿಂದ ಕ್ಷೇತ್ರದಲ್ಲಿ ಸತ್ಕಾರ್ಯಗಳು ನಡೆಯುವಂತಾಗಿದೆ. ದೇವರ ಧ್ಯಾನದಿಂದ ನಮ್ಮೊಳಗಿರುವ ಎಲ್ಲಾ ದುರ್ಗುಣಗಳು ನಾಶವಾಗಿ ಎಲ್ಲರಿಗೂ ಸುಭಿಕ್ಷೆ ದೊರೆಯಲಿ ಎಂದು ಸೂರ್ಯನಾರಾಯಣ ಹೊಳ್ಳ ಪ್ರಧಾನ ಅರ್ಚಕರು ಸೋಮೇಶ್ವರ ಶ್ರೀ ಸೋಮನಾಥ ಕ್ಷೇತ್ರ ಇಬ್ರು ಹೇಳಿದ್ರು. ದೇವತಾ ಅನುಗ್ರಹ ಪಡಿಬೇಕಾದ್ರೆ ನಾವು ದೇವರ ದರ್ಶನವನ್ನು ಪಡಿಬೇಕು. ಹಾಗೂ ನಮ್ಮಲ್ಲಿರುವ ಆತ್ಮಪೂಜೆಗೆ ಅತಿ ಅಗತ್ಯವಾದ ಒಂದು ಆಹಾರ ಅಂದರೆ ಧ್ಯಾನ. ಈ ಧ್ಯಾನ ಮಾಡಲಿಕ್ಕೋಸ್ಕರ ನಾವು ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತೇವೆ, ಅಥವಾ ನಮ್ಮ ನಿಂತ ಸ್ಥಳದಲ್ಲಿ ಕೂತ ಸ್ಥಳದಲ್ಲಿ ಮನೆಗಳಲ್ಲಿ ಧ್ಯಾನ ಮಾಡುವುದು. ಧ್ಯಾನದಲ್ಲಿ ಅನೇಕ ರೀತಿಗಳಿವೆ. ಆ ಭಗವಂತನ ಧ್ಯಾನ ಮಾಡುವುದರಿಂದ ನಮ್ಮ ಆತ್ಮವು ಶುದ್ಧಗೊಳಿಸ್ತದೆ. ಈ ಆತ್ಮ ಶುದ್ಧಗೊಳಿಸಬೇಕಾದ್ರೆ ಆತ್ಮಕ್ಕೂ ಒಂದು ಆಹಾರ ಎಂಬುದಾಗಬೇಕು, ಅದುವೇ ಧ್ಯಾನ. ಈ ಧ್ಯಾನದಿಂದಾಗಿ ನಮ್ಮಲ್ಲಿರುವಂತಹ ಎಲ್ಲ ದುಷ್ಟಗುಣಗಳು ನಾಶವಾಗಿ ದೇವರ ಒಲಮೆಗೆ ಪಾತ್ರರಾಗಲಿಕ್ಕೆ ಒಂದು ಸದಾವಕಾಶ ಇದೆ.